ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ರಾತ್ರಿ ನಾನು ಮನೆಗೆ ಬಂದೆ. ಆ್ಯಕ್ಚುಲಿ ಜ್ವರ ಎಲ್ಲ ಬಂದುಬಿಟ್ಟಿತ್ತಲ್ಲ, ಜ್ವರ ಕಡಿಮೆ ಆಗಿದೆ, ಬಟ್ ಶೀತ ಇನ್ನೂಕೆ ಇಲ್ಲ ಗಾಯ್ಸ್. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಿದ್ದೀನಿ, ನೋಡೋಣ ಎಷ್ಟು ದಿನ ತಗೊಳುತ್ತೆ. ಫಸ್ಟ್ ಡೇ ಆಫ್ಟರ್ ಏನದು ಕಮಿಂಗ್ ಬ್ಯಾಕ್ ಫ್ರಮ್ ಹಾಸ್ಟೆಲ್. ಸ್ವಲ್ಪ ಡಿಫ್ರೆಂಟ್ ಫೀಲ್ ಆಗ್ತಾ ಇದೆ. ಹಾಸ್ಟೆಲಲ್ಲಿ ಅಂದರೆ ಫ್ರೆಂಡ್ಸ್ ಎಲ್ಲ ಇರ್ತಾಯಿದ್ರು. ಹೇ ಗಾಯ್ಸ್, ಇಲ್ಲಿ ನೋಡಿ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಅಕ್ಕನ ಬರ್ಡೇಗೆ ಡೆಕೋರೇಷನ್. ಆ್ಯಕ್ಚುಲಿ ಬಲೂನ್ ಡೆಕೋರೇಷನ್ ಮುಂದೆನೇ ಮಾಡ್ತಾನೆ ಯಾವಾಗಾದರೂ ಮಾಡಬೇಕಂತ ಅಂದರೆ, ಏಕೆಂದರೆ ಅವ್ನು ಕಲ್ತ್ಕೊಂಡಿದ್ದಾನೆ ಹೆಂಗೋ ಅದು ಡೆಕೋರೇಟ್ ಎಲ್ಲ ಹೇಗೆ ಮಾಡೋದು ಅಂತ. ಸೊ ಅದಕ್ಕೋಸ್ಕರ ಪ್ರಿಪೇರ್ ಮಾಡ್ಕೊತಿದ್ದ. ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ ಕಿಚನ್ನಲ್ಲಿ ಹೋಳಿಗೆ ಪ್ರಿಪೇರ್ ಮಾಡ್ತಾ ಇದ್ರು. ಅಂದರೆ ನಮ್ಮ ದೊಡ್ಡಮ್ಮ ಮತ್ತು ಈ ದೊಡ್ಡಮ್ಮ ಮತ್ತು ಇನ್ನೊಬ್ಬರು ದೊಡ್ಡಮ್ಮ ಇಬ್ಬರು ಬರ್ತಾ ಇದ್ರಲ್ವಾ. ಸೊ ಅದಕ್ಕೇ ಸ್ಪೆಷಲ್ ಅಕ್ಕನ ಬರ್ಡೇ ಅಂತ ಹೋಳಿಗೆ. ಬಂದಿದ್ದಾಳೆ ನೋಡಿ ಇಲ್ಲಿ. ನಾನು ಸಾಫ್ರನ್ನು ನನ್ನ ತಮ್ಮ ಎಲ್ಲ ಬಂದಿದ್ವಿ ಕರ್ಕೊಂಡು ಹೋಗೋಕೆ. ಎಲ್ಲಿದೆಯಲ್ಲೇ? ಇಲ್ಲಿದೆ ವಡೆಗಲ್. ಹಾಯ್. ನನ್ನ ತಮ್ಮ ನೋಡಿ ಲಗೇಜ್ ಕ್ಯಾರಿ ಮಾಡ್ಕೊಂಡು ಇದ್ದಾರೆ, ಗಿಫ್ಟ್ಸ್ ಎಲ್ಲ ಹಿಡ್ಕೊಂಡು. ಗೈಸ್ ಹೋಗೋಣ ಬನ್ನಿ. ಸಂಜೆ ಮಳೆ ಬರೋ ಥರ ಆಗಿತ್ತು, ಅದಕ್ಕೇನೆ ಅಮ್ಮ ಎಲ್ಲ ಬಟ್ಟೆ ವಾಶ್ ಮಾಡಿ ಹಾಕಿದ್ರು. ಅದನ್ನೆಲ್ಲ ತೊಗೊಂಡ್ಬಿಡೋಣ, ಇಲ್ಲಾಂದರೆ ನೆಂದೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಹೊರಗಡೆ ಬಂದು ಬಟ್ಟೆ ತೊಗೊತಾ ಇದ್ದೀನಿ. ನನ್ನ ತಮ್ಮ ಅದು ರೆಕಾರ್ಡ್ ಮಾಡೋನೆ ನೋಡಿ. ಫ್ರೆಂಡ್ ಅನು ಬಂದಿದ್ಲು, ಅದಕ್ಕೆ ಮೀಟ್ ಆಗಕ್ಕಂತ ಹೋಗಿದ್ವಿ. ನಾನು ನೇತ್ರ ನೋಡಿ ಇಲ್ಲಿ ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ವಿ. ಆಲ್ರೆಡಿ ಬಂದಿರ್ತಾರೆ ಫ್ರೆಂಡ್ಸ್. ನೋಡಿ ಇಲ್ಲಿ ಬರ್ಡೇ ಪ್ರಿಪ್ರೇಷನ್ ಆಗ್ತದೆ. ಇವಾಗ ಹೊಸ ವ್ಯಕ್ತಿ ಎಂಟರ್ ಆಗಿದ್ದಾರೆ, ಇವ್ರ ಹೆಸರು ಸಾಗರಿ ಅಂತ. ಇಲ್ಲಿ ನಮ್ಮ ತಮ್ಮ ಅವರು ಸ್ವಲ್ಪ ಯಾಕೋ ಚಿಕನ್ ಕಡಾಯಿ ತಿಂದು ರ್ಯಾಶ್ ಆಗ್ತಿದ್ದಾರೆ. ಇಲ್ಲಿ ಇವರು ತೇಜು ಅವ್ರು ಬರ್ತಾ ಇದ್ದಾರೆ. ತೇಜು ಅವರೇ, ನಿಮ್ಮ ಅನಿಸಿಕೆ ಏನು ಈ ಬಲೂನ್ ಡೆಕೋರೇಷನ್ ಇಂದ? ಓಕೆ, ಓಕೆ ಓಕೆ. ಬರ್ಡೇಗೆಲ್ಲ ರೆಡಿ ಆಗಿದೆ, ರೆಡಿ ಮಾಡ್ಕೊಂಡಿದ್ದಾರೆ. ಹಾಂ ಅಮ್ಮ ಬನ್ನಮ್ಮ ಬನ್ನಿ. Please do subscribe, support. बाजी सबको करा प्राइस करो. हैप्पी बर्थडे टू यू, हैप्पी बर्थडे टू यू रंजिता, हैप्पी बर्थडे टू यू. बड़े गाइस ಕೊಡ್ತೀನಿ. ನನ್ನ ಫ್ರೆಂಡು ಇಂಜಿ ನೋಡಿ ಎಲ್ಲಿವರೆಗೆ ನಿಲ್ಸೋರೆ. ಇದನ್ನ ದಾಟ್ಕೊಂಡು ತಿರ್ಕೊಂಡು ಹೋಗ್ಬೇಕು ನಾವು. ಅಲ್ಲಿಂದ ದೇವ್ರು ನೋಡಿಕೊಂಡು ಈ ಕಡೆ ಪ್ರಸಾದ ಕೊಡ್ತಾಯಿದ್ರು. ಅಂದರೆ ಪ್ರತಿ ಸಲ ನಮ್ಮೂರಲ್ಲಿ ತೇರಬ್ಬ ಅದಾದಮೇಲೆ ಊಟ ಕೊಡ್ತಾರೆ ಅಲ್ಲಿ ಬಂದಿರೋರೆಲ್ಲರಿಗೂ. ಅದಕ್ಕೆ ಕ್ಯೂ ಅಲ್ಲಿ ನಿಂತು ವೆಯ್ಟ್ ಮಾಡ್ತಾ ಇದ್ವಿ. ಎಕ್ಸ್ಪೆಕ್ಟ್ ಮಾಡಿದ್ವಿ ಸಂಜೆ ಮಳೆ ಬರುತ್ತೆ ಅಂತ. ಮಳೆ ಶುರು ಆಗಿಬಿಡ್ತು, ಸ್ವಲ್ಪ ಜೋರಾಗೆ ಬಂತು. ಧನ್ಯ ಮತ್ತು ನೇತ್ರ ಇಲ್ಲೇ ಮನೇಲೇ
ಇದ್ರು, ಏಕೆಂದರೆ ಸಖತ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಇನ್ನೇನು ಅವರು ಹೊರಡೋ ಟೈಮಿಗೆ. ವಾಯ್ಸ್ ಕೇಳಿಸ್ತಾ ಇದೆನೋ ಇಲ್ಲ ಗೊತ್ತಿಲ್ಲ, ಬಿಕಾಸ್ ಟ್ರೈನ್ ಇದೆ ಪಕ್ಕದಲ್ಲಿ. ಸೊ ಟ್ರೈನ್ ಸೌಂಡಿಗೆ ನನ್ನ ವಾಯ್ಸ್ ಕೇಳಿಸ್ತಾ ಇರ್ಬೋದು, ಬಟ್ ಸ್ಟಿಲ್ ಐ ಆಮ್ ಟಾಕಿಂಗ್. ಮಳೆ ಬಂದಿತ್ತು ಗುರು, ತುಂಬ ಚೆನ್ನಾಗಿ ಮಳೆ ಬಂದಿತ್ತು. ಸೊ ಮಳೆ ಆದಮೇಲೆ ಒಂದು ರೌಂಡ್ ವಾಕಿಂಗ್ ಹೋಗ್ಬೇಡ, ತುಂಬ ತಣ್ಣಗಿರುತ್ತೆ ವಾತಾವರಣ ಅಂತ. ಲೆಟ್ಸ್ ಗೋ. ಅಕ್ಕ ಅನ್ಬೇಡಪ್ಪ ನೀನು. ಕಾಲ್ ಮಿ ಮ್ಯಾಮ್, ಕಾಲ್ ಮಿ ಮ್ಯಾಮ್. ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟು. ಯಾವ್ದು ಡಿಪ್ಲೊಮೇಷನ್. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿದ್ದು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟಾಟಾ ಬಾಯ್ ಬಾಯ್, ಸಿ ಯು.